ಸ್ಯಾಂಡಲ್ವುಡ್ನ ಉಳಿವಿಗಾಗಿ ಈಗಾಗಲೇ ಚಿತ್ರರಂಗದವರು ಬೆಳಗ್ಗೆಯಿಂದ ಹೋಮ ಹವನ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಖ್ಯಾತ ಜ್ಯೋತಿಷಿಗಳೊಟ್ಟಿಗೆ ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ನೋಡೋಣ. ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿವು ಮತ್ತು ಬೆಳವಣಿಗೆಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಾ ಇದೆ. ಉಡುಪಿಯ ಖ್ಯಾತ ಜ್ಯೋತಿಷಿಗಳು ಪಾಲ್ಗೊಳ್ತಾ ಇದ್ದಾರೆ. ನನ್ನ ಜೊತೆ ಪ್ರಕಾಶ್ ಅಮ್ಮಣ್ಣಯ್ಯ ಗುರುಜಿಗಳಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋಮ ಹವನದ ಹೈಲೈಟ್ಸ್ ಏನಿದು, ಯಾತಕ್ಕೋಸ್ಕರ ಮಾಡ್ತಾ ಇರೋದು? ಸರ್ಪ ಶಾಂತಿ ಹೋಮ ಆಗಿರಬಹುದು, ಮೃತ್ಯುಂಜಯ ಹೋಮ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾಕೆ ಅಂತ? ಇದು ದೇವತಾ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು. ಪ್ರತಿಯೊಂದು ಕರ್ಮಗಳಿಗೂ ಕೂಡ ಅದರದ್ದೇ ಆದಂತಹ ಅಭಿಮಾನಿ ದೇವತೆ ಇದ್ದಾರೆ. ಮೃತ್ಯು ಸ್ವರೂಪಗಳು ಅಂದರೆ ನಷ್ಟ ಬರುವಂಥದ್ದು, ಸಾಧನೆ ವ್ಯಯ ಆಗುವಂಥದ್ದು, ಹಣ ದುರ್ವ್ಯಯ ಆಗುವಂಥದ್ದು, ಇದೆಲ್ಲ ಮೃತ್ಯುಗಳಾಗ್ತದೆ. ಆ ಮೃತ್ಯು ಸ್ವರೂಪಕ್ಕೆ ಅಭಿಮಾನಿ ದೇವರು, ಅದನ್ನು ನಿಯಂತ್ರಣ ಮಾಡುವವರು ರುದ್ರದೇವರು. ಅವರನ್ನು ಸಂತೃಪ್ತಿಗೊಳಿಸುವಂಥ ಮೃತ್ಯುಂಜಯ ಯಾಗ, ತ್ರಿಯಕ್ಷರಿ ಮೃತ್ಯುಂಜಯ ಯಾಗ, 3 ಅಕ್ಷರಗಳ ಮೃತ್ಯುಂಜಯ ಯಾಗ, ಅದು ಬಹಳ ವಿಶೇಷ. ಶಾಸ್ತ್ರದಲ್ಲೆಲ್ಲ ಉಲ್ಲೇಖ ಉಂಟು. ಇದು ನಾವೇ ಶುರು ಮಾಡಿದ್ದಲ್ಲ, ಎಷ್ಟೋ ಕಾಲಾಂತರಗಳಿಂದ ನಡ್ಕೊಂಡು ಬಂದದ್ದು. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗಣಯಾಗ ನಡೀತದೆ. ನಿರ್ವಿಘ್ನಂ ಕುರು ಅಂತೇಳಿ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡು ಅಂತೇಳಿ. ಅಂದರೆ ನಿಮ್ಮನ್ನು ಯಾರು ಸಂಪರ್ಕ ಮಾಡಿದ್ರು? ನೀವೇ ಬಂದು ಈ ಹೋಮ ಹವನ ಮಾಡಬೇಕು ಅಂತ ಯಾರು ಹೇಳಿದ್ರು ಅಂತ? ನಾನು ಹೀಗೆ ಮಾತನಾಡುವಾಗ, ಊರೆಲ್ಲ ಮಾತಾಡುವಾಗ, ಈ ಗೋಚಾರದ ವಿಚಾರ ಎಲ್ಲ ಬರುವಾಗ, ಯಾವುದೋ ಟಿ ವಿಯಲ್ಲಿ ಕೂಡ ಹೇಳಿದ್ದೆ ನಾನು. ರಾಹು ಮೀನರಾಶಿಯಲ್ಲಿ ಬಂದಾಗ ಚಿತ್ರರಂಗಕ್ಕೆ, ಅದರಲ್ಲಿ ನೀವು ಬಂದ್ರಿ, ಮೀಡಿಯಾವು ಕೂಡ ಬಂದು, ಅದು ಕೂಡ ಚಿತ್ರಗಳಲ್ಲಿ ಬರುವಂಥದ್ದು. ಅವರಿಗೆಲ್ಲ ತೊಂದರೆ ಬರುವಂಥ ಸಾಧ್ಯತೆಗಳು ಉಂಟು ಅಂತೇಳಿ, ಅದೇನೋ ತೊಂದರೆ ಬಂದಾಗ ಇವರು ಎಚ್ಚರ ಆಯಿತು. ನಂತರ ನನ್ನ ಹತ್ರ ಕೇಳಿದ್ರು ಏನು ಮಾಡ್ಬೋದು ಅಂತೇಳಿ. ಇದಕ್ಕೆ ಇಂಥದ್ದೆಲ್ಲ ಮಾಡಿದರೆ ಒಳ್ಳೆಯದು. ಅಥವಾ ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದ್ದರೆ ಪೂಜೆಯೂ ಬೇಡ. ಸಾಮರ್ಥ್ಯ ಇಲ್ಲ ಅಂತೇಳಿ ಆದರೆ ಅದು ಕೆಲವು ಪ್ರಕ್ರಿಯೆಗಳನ್ನ ಆ ಥರ ಮಾಡಿ ಅಂತ ಹೇಳಿದರು. ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಖ್ಯಾತ ನಟ ದರ್ಶನ್ ಅವರು ಕೂಡ ಒಳಗಿದ್ದಾರೆ. ಅದೇನು ಅನ್ಸುತ್ತೆ ಸರ್? ಅವರು ಕೂಡ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ನಟ. ಇದು ಕೂಡ ಇದೇ ಸಮಸ್ಯೆ ಏನಿರಬಹುದು ಅಂತ ನಿಮ್ಮ ಪ್ರಕಾರ? ಅಲ್ಲ, ಮುಖ್ಯವಾಗಿ ನಮಗೆ ಈ ಮೀನರಾಶಿಯಲ್ಲಿ ರಾಹು ಬಂದಾಗ ಇಂಥ ತೊಂದರೆಗಳು ಬರ್ತದೆ. ಕೆಲವರಿಗೆ ತೊಂದರೆಗಳ ಅನುಭವಕ್ಕೆ ಬರ್ತದೆ, ಕೆಲವರಿಗೆ ಮತ್ತೊಂದು ರೀತಿಯಲ್ಲಿ ಅನುಭವಕ್ಕೆ ಬರ್ತದೆ, ಕೆಲವರು ನಷ್ಟ ಅನುಭವಿಸ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಬರ್ತದೆ. ನಾವು ಕೇವಲ ದರ್ಶನ ಒಬ್ಬರದ್ದೇ ಅಲ್ಲ, ಪ್ರದರ್ಶನ ಯಾರು ಮಾಡ್ತಾರೆ ಚಿತ್ರವನ್ನು, ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾವು ಅವರಿಗೆ ವಿಘ್ನಗಳು ಬರದೇ ಇರಲಿ ಅಂತೇಳಿ ನಾವು ಈ ದೇವತಾ ಕಾರ್ಯಗಳನ್ನು ಮಾಡ್ತೀವಿ. ಈ ಪೂಜೆ ಹವನ ಹೋಮ ಎಲ್ಲ ಆದ ಬಳಿಕ ಒಂದು ಪಾಸಿಟಿವ್ ಎನರ್ಜಿ ಅಂತೂ 100% ಬರುತ್ತಾ ಸರ್? ಹೇಗೆ ಅಂತ ಹೇಳಿ ಅದನ್ನು ಹೇಳಲಿಕ್ಕೆ ನಾವು ಯಾರು? ನಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಡಿ ಕೊಡಿ ದೇವರೇ ಅಂತೇಳಿ ಕೇಳುವುದಷ್ಟೇ. ತಾಯಿ ಹತ್ರ ಮಗು ತನಗೆ ಬೇಕಾದ್ದನ್ನು ಕೇಳಿದ್ದನ್ನು ತಾಯಿ ಎಲ್ಲ ಕೊಡೋದಿಲ್ಲ. ಅವಳಿಗೆ ಗೊತ್ತಿರ್ತದೆ ಯಾವ ಹೊತ್ತಿಗೆ ಏನು ಕೊಡಬೇಕು ಅಂತೇಳಿ, ಅದನ್ನು ಕೊಡ್ತಾ ಇರಲಿ. ಇದು ನಾಗದ್ದು ಏನೋ ನಾಗ ಸರ್ಪದ್ದು ಏನೋ ಸಂಬಂಧ, ಅದು ಕೂಡ ಹೋಮ ಹವನ ಇದೆ ಅಂತ ಕೇಳ್ಪಟ್ವಿ. ಅದು ಏನಕ್ಕೋಸ್ಕರ ಮಾಡೋದು ಅಂತ ಹೇಳಿ ಅಂದರೆ ಈ ಪೂಜಾ ಪ್ರಕ್ರಿಯೆಗಳಲ್ಲಿ ಒಂದು ಮಂಡಲದಲ್ಲಿ ದೇವತಾರಾಧನೆ ಮಾಡುವಂಥದ್ದು, ಇನ್ನೊಂದು ಅಗ್ನಿಯಲ್ಲಿ ಮಾಡುವಂಥದ್ದು. ಅಗ್ನಿಯಲ್ಲಿ ಮಾಡಿದಂತಹ ಆಶ್ಲೇಷ ಪ್ರಧಾನ ಹೋಮ ಅದು ನೇರ ಊರ್ಧ್ವ ಲೋಕಕ್ಕೆ ಹೋಗಿ ನಾಗ ಲೋಕಕ್ಕೆ ಹೋಗ್ತದೆ. ಇನ್ನು ಇಲ್ಲಿ ಬಂದಂತಹ ಇದು ಅದಕ್ಕೆ ಅನ್ನ ಇಡ್ಲಿಕ್ಕುಂಟು. ಅದಕ್ಕೆ ಪಿಂಡ ಅಂತ ಹೇಳುವುದಿಲ್ಲ, ಮುಷ್ಟಿ ಅಂತ ಹೇಳುವಂಥದ್ದು. ಅದನ್ನಿಟ್ಟು ಆರಾಧನೆ ಮಾಡಿ ನಾಗದೇವರನ್ನು ಪ್ರೀತ್ಯರ್ಥಗೊಳಿಸುವಂಥದ್ದು. ಗುರುಜಿಗಳೇ, ಥ್ಯಾಂಕ್ ಯು ಗುರುಜಿಗಳೇ. ಇದು ಖ್ಯಾತ ಜ್ಯೋತಿಷಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.